ಹಲೋ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸೊ ನಾವೀಗಾಗಲೇ RRB ಗ್ರೂಪ್ ಡಿ ಎಕ್ಸಾಮ್ಸ್ಗೆ PYQ ಅನಾಲಿಸಿಸ್ ಮಾಡಿದ್ದೀವಿ ಮತ್ತು ಒನ್ ಶಾರ್ಟ್ ವಿಡಿಯೋ ಬಯೋ ಮತ್ತು ಫಿಸಿಕ್ಸ್ನ ಮಾಡಿದ್ದೀವಿ. ಓಕೆನಾ. ಸೊ ಈಗ RRB ಡಿ ಗ್ರೂಪ್ ಎಕ್ಸಾಮ್ ಮುಗಿಯುತ್ತೆ, ಇನ್ನೇನು ಕೆಲವು ದಿನದಲ್ಲಿ ಮುಗಿಯುತ್ತೆ. ಅದಾದಮೇಲೆ 2020 ಅಂದರೆ ಈ ವರ್ಷಕ್ಕೆ ಏನು ಮತ್ತೆ RRB ಗ್ರೂಪ್ ಡಿ ನೋಟಿಫಿಕೇಶನ್ ಆಗುತ್ತೆ. ಓಕೆನಾ. ಇನ್ನೂ 2 ಮಂತ್ಸು ಮತ್ತೆ ನೋಟಿಫಿಕೇಶನ್ ಆಗುತ್ತೆ RRB ಗ್ರೂಪ್ ಡಿಗೆ, ಆಗ ಮತ್ತೆ ಅಪ್ಲೈ ಮಾಡಿ. ಸೊ ಈಗ ನೆಕ್ಸ್ಟ್ ಎಕ್ಸಾಮ್ ಬರೋದು ಯಾವುದಪ್ಪ ಅಂತಂದರೆ RRB ಟೆಕ್ನಿಷಿಯನ್ ಗ್ರೇಡ್ 1 ಮತ್ತು ಗ್ರೇಡ್ 3. ಓಕೆನಾ. ಸೊ ಈಗ ಸ್ಟೂಡೆಂಟ್ಸ್ ಏನು ಮಾಡ್ತಾರಪ್ಪ ಅಂತಂದರೆ, ಈ ಸಿಟಿ ಇನಿಟಿಮೇಷನ್ ಸ್ಲಿಪ್ ಬಂದಾಗ ಅವರು ಓದೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓದಬೇಕು, ಪಾಸ್ ಆಗಬೇಕು ಅಂತಂದರೆ ನೋಡಿ, ಲಾಸ್ಟಲ್ಲಿ ಏನೇ ಮಾಡಿದ್ರು ಲಾಸ್ಟಲ್ಲಿ ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡಿದ್ರೆ ಯುದ್ಧನ ಗೆಲ್ಲಕ್ಕಾಗುತ್ತಾ? ಅಭ್ಯಾಸ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲಲ್ವಾ. ಸೊ ಅದೇ ಥರನೇ ನಮ್ಮ ಪ್ರಿಪ್ರೇಷನ್ ಯಾವಾಗಲೂ ಮುಂಚಿತವಾಗಿಯೇ ಇರಬೇಕು. ಸೊ ಅದಕ್ಕೋಸ್ಕರನೇ ವಿ ಆರ್ ಲಾಂಚಿಂಗ್ ಅವರ್ ನ್ಯೂ ಇನಿಷಿಯೇಟಿವ್, ಅದುವೇ RRB ಟೆಕ್ನಿಷಿಯನ್ ಗ್ರೇಡ್ 1 ಮತ್ತು ಗ್ರೇಡ್ 3ಗೆ ಫೌಂಡೇಶನ್ ಕ್ಲಾಸಸ್. ಈ ಒಂದು ಕ್ಲಾಸಸ್ಸು ಬರೀ ಇಂಗ್ಲೀಷಲ್ಲೆಲ್ಲ, ಕನ್ನಡದಲ್ಲೂ ಕೂಡ ಇರುತ್ತೆ. ಓಕೆನಾ. ನಮ್ಮ ಕನ್ನಡದಲ್ಲಿ ಎಲ್ಲ ಒಂದು ಕಾನ್ಸೆಪ್ಟ್ಸನ್ನು ಕಂಪ್ಲೀಟಾಗಿ ಕನ್ನಡದಲ್ಲೇ ಕೂಡ ಎಕ್ಸ್ಪ್ಲೇನ್ ಮಾಡ್ತೀವಿ. ನೀವು ಡೆಮೋ ನೋಡೋದಾದರೆ ನಮ್ಮ ಚಾನಲಲ್ಲಿ ಕೆಮಿಸ್ಟ್ರಿ ಏನು ಮಾಡಿದ್ದೀನಿ ಚಾಪ್ಟರ್ಸು, ನೀವು ಹೋಗಿ ನೋಡ್ಬೋದು. ಅಲ್ಲಿ ಹೇಗೆ ನನಗೆ ವ್ಯೂನೇ ತುಂಬ ಚೆನ್ನಾಗಿ ಸಿಕ್ಕಿದೆ, ಅಲ್ಲಿ ರಿವ್ಯೂಸೇ ಸಖತ್ತಾಗಿ ಸಿಕ್ಕಿದೆ. ಯಾಕಂದರೆ ಸ್ಟೂಡೆಂಟ್ಸ್ಗೆ ಅಷ್ಟು ಚೆನ್ನಾಗಿ ಅರ್ಥ ಆಗ್ತಿದೆ. ಓಕೆನಾ. ಆ ಥರ ಒಂದು ಕ್ಲಾಸೇ ನಮ್ಮ ಕರ್ನಾಟಕದಲ್ಲಿ ಬೇಕಾಗಿದ್ದಿದ್ದು. ಓಕೆನಾ. ಸೊ ಈಗ RRB ಟೆಕ್ನಿಷಿಯನ್ ನೋಡಿದ್ರೆ ನಮ್ಗೆ ಎಷ್ಟು ಸಾವಿರ ಪೋಸ್ಟ್ ಕರೆದಿದ್ದಾರಪ್ಪ? 6565 ಪೋಸ್ಟ್ಗಳು ನಮಗೆ ಕರೆದಿದ್ದಾರೆ. ಓಕೆನಾ. ಸೊ ಇದ್ರೊಳಗೆ ಎರಡು ಸೇರಿ ಅಂತಕ್ಕೆ ಒಂದು ಗ್ರೇಡ್ 1ಗೆ ಮತ್ತು ಗ್ರೇಡ್ 3ಗೆ ಇದೆರಡಕ್ಕೂ ಕರೆದಿದ್ದಾರೆ. ಸೊ ನಮಗೆ ಸ್ಯಾಲ್ರಿ ನೋಡೋದಾದರೆ ಗ್ರೇಡ್ 1ಗೆ ಎಷ್ಟಪ್ಪ ಸ್ಯಾಲ್ರಿ ಐತೆ? 29,200. ಅಂದರೆ ಇದು ಬೇಸಿಕ್ ಪೇ ಅಷ್ಟೇ. ನಮಗೆ ಎಷ್ಟು ಗಂಟೆ ಹೋಗುತ್ತೆ? 60,000 ಗಂಟೆ ಸಿಗುತ್ತೆ. ತಿಂಗಳಿಗೆ 60,000 ಸ್ಯಾಲ್ರಿ ಸಿಗುತ್ತೆ. ನಿಮಗೆ ಅಲೋವೆನ್ಸ್ ಆಗಿರ್ಬೋದು, ಡಿಯರ್ನೆನ್ಸ್ ಅಲೋವೆನ್ಸ್ ಅಂತ ಕರಿತೀವಿ, ಎಲ್ಲ ಸೇರಿ ನಿಮಗೆ 60,000 ರೂಪಾಯಿ ಸಿಗುತ್ತೆ. ಆ ಅಲೋವೆನ್ಸ್, ಈ ಅಲೋವೆನ್ಸ್ ಅಂತ ಹೇಳಿ. ಓಕೆನಾ. HRA DA ಅಂತೆಲ್ಲ. ಸೊ ಈಗ 20,000 ರೂಪಾಯಿ ಬೇಸಿಕ್ ಪೇ ಅಂತಂದರೆ ನಿಮಗೆ ಎಷ್ಟು ಸಾವಿರ ಸಂಬಳ ಸಿಗುತ್ತೆ ಅಂತಂದರೆ, ನಿಮಗೆ ನಿಯರ್ಲಿ 45,000 to 50,000 ಸಂಬಳ ಸಿಗುತ್ತೆ. ಓಕೆನಾ. 40,000 ಅಂತ ಪಕ್ಕಾ ಫಿಕ್ಸು. ಓಕೆನಾ. ಸೊ ಗೌರ್ಮೆಂಟ್ ಜಾಬಲ್ಲಿ ನೀವು ಯಾವತ್ತೂ ಸ್ಯಾಲ್ರಿನ ನೋಡೋಕೆ ಹೋಗ್ಬೇಡಿ. ನಿಮಗೆ ಸೇಫ್ಟಿ ಜಾಸ್ತಿ, ಮತ್ತು ಸ್ಯಾಲ್ರಿ ಬಗ್ಗೆ ಯೋಚನೆ ಮಾಡಬೇಡಿ, ಅದಷ್ಟು ಇನ್ಕ್ರೀಸ್ ಆಗೇ ಆಗುತ್ತೆ. ಅದು ಬೇರೆ, ಇದು ಸೆಂಟ್ರಲ್ ಗೌರ್ನಮೆಂಟ್. ಓಕೆನಾ. ಸೊ ಇದ್ರ ಬಗ್ಗೆ ಮಾಹಿತಿ ಇರಲಿ. ನೆಕ್ಸ್ಟ್ ಈಗ ಸಿಲೆಬಸ್ ಅಂತ ನೋಡಿದಾಗ ನಮಗೆ ಟೆಕ್ನಿಷಿಯನ್ 3ಗೆ ಮತ್ತು ಗ್ರೇಡ್ 1ಗೆ ಸ್ವಲ್ಪ ಸಿಲೆಬಸ್ ಚೇಂಜ್ ಐತೆ. ನಾನು ಹೇಳ್ತೀನಿ ಏನಂತ. ಎಲ್ಲರಿಗೂ ಕಾಮನ್ ಏನಪ್ಪ? ಮ್ಯಾಥಮೆಟಿಕ್ಸ್ ಇದ್ದೇ ಇರುತ್ತೆ, ಆಮೇಲೆ ರೀಸನಿಂಗ್ ಇರುತ್ತೆ, ಜನರಲ್ ಸೈನ್ಸ್ ಇದ್ದೇ ಇರುತ್ತೆ, ಮತ್ತು ಜನರಲ್ ಅವೇರ್ನೆಸ್ 10 ಮಾರ್ಕ್ಸ್ಗೆ. ಜನರಲ್ ಸೈನ್ಸ್ ಎಷ್ಟು ಮಾರ್ಕ್ಸ್ಗಪ್ಪ ಅಂತಂದರೆ 40 ಮಾರ್ಕ್ಸ್ಗೆ. ಸೈನ್ಸು 40 ಮಾರ್ಕ್ಸ್ ಸಿಗುತ್ತೆ, ಜನರಲ್ ಅವೇರ್ನೆಸ್ಸು 10 ಮಾರ್ಕ್ಸು. ಈ 10 ಮಾರ್ಕ್ಸಲ್ಲಿ ನಿಮಗೆ 5ರಿಂದ 6 ಕ್ವಶನ್ ಏನು ಬರುತ್ತೆ? ಕರೆಂಟ್ ಅಫೇರ್ಸಿಂದನೇ ಬರುತ್ತೆ. ಇನ್ನು 4 ಕ್ವಶನ್ನು ಸ್ಟ್ರಾಟಜಿಕೆಯಿಂದ ಬರುತ್ತೆ. ಓಕೆನಾ. ಅದಾದಮೇಲೆ ಇಂಟೆಲಿಜೆನ್ಸ್ 25 ಮಾರ್ಕ್ಸ್ಗೆ ಇರುತ್ತೆ, ರೀಸನಿಂಗು ಅಂತ ಕರಿತೀವಿ. ಆಮೇಲೆ ಮ್ಯಾಥಮೆಟಿಕ್ಸ್ ಅಥವಾ ಮೆಂಟಲ್ ಎಬಿಲಿಟಿ ಅಂತ ಕರಿತೀವಿ, ಅದು 25 ಮಾರ್ಕ್ಸ್ಗೆ. ಟೋಟಲ್ ನಿಮಗೆ 100 ಮಾರ್ಕ್ಸ್ಗೆ ಇರುತ್ತೆ ಪೇಪರ್. ಓಕೆನಾ. ಎಷ್ಟು ಮಾರ್ಕ್ಸ್ ಪೇಪರು? ಟೋಟಲು 100 ಮಾರ್ಕ್ಸ್ ಪೇಪರ್. ಓಕೆನಾ. ಸೊ ಈಗ ಟೆಕ್ನಿಷಿಯನ್ಗೆ ಮತ್ತು ಈಗ ಟೆಕ್ನಿಷಿಯನ್ ಗ್ರೇಡ್ 3ಗೆ ಮತ್ತು ಗ್ರೇಡ್ 1ಗೆ ಏನಪ್ಪ ಡಿಫ್ರೆನ್ಸ್ ಅಂದರೆ, ಗ್ರೇಡ್ 1ಗೆ ಎಕ್ಸ್ಟ್ರಾ ಕಂಪ್ಯೂಟರ್ ಇರುತ್ತೆ. ಓಕೆನಾ. ಎಕ್ಸ್ಟ್ರಾ ಏನಿರುತ್ತೆ? ಒಂದು ಕಂಪ್ಯೂಟರ್ ಅನ್ನೋದು ಒಂದು ಇರುತ್ತೆ. ಅದು ತುಂಬ ಈಸಿ ಇರುತ್ತೆ. ಅದಕ್ಕೂ ಕೂಡ ನಾವು ಕ್ಲಾಸಸ್ ಮಾಡ್ತೀವಿ. ಇನ್ನೇನು ಎಕ್ಸಾಮ್ ಒಂದು 20 days ಇದೆ ನನಗೆ, ನಾವು ಕ್ಲಾಸಸ್ನ ಕಂಡಕ್ಟ್ ಮಾಡ್ತೀವಿ. ಓಕೆನಾ. ಸೊ ಇದಿಷ್ಟು ನಾವು ಹೇಗೆ ಫಾಲೋ ಆಗ್ತೀವಿ ಅಂತ, ನಾವು ಜಾಸ್ತಿ ಫೋಕಸ್ ಮಾಡೋದು ಯಾವುದಪ್ಪ ಅಂತಂದರೆ GK ಮತ್ತು ಜನರಲ್ ಅವೇರ್ನೆಸ್. ಓಕೆನಾ. ಸೊ ನಮ್ಗೆ ಇದೆಷ್ಟು ಮಾರ್ಕ್ಸ್ ಬರುತ್ತೆ? ಟೋಟಲ್ 50 ಮಾರ್ಕ್ಸು. ನಾನು ಹೇಳೋದನ್ನ ಆ ಒಂದು ಸ್ಟ್ರಾಟಜಿನ ನೀವು ಫಾಲೋ ಮಾಡಿ, ಫಾಲೋ ಮಾಡಿದ್ರೆ ನೀವು 40+ ಮಾರ್ಕ್ಸ್ ಇದರಿಂದನೇ ತೆಗಿಬೋದು. ಓಕೆನಾ. 40+ ಮಾರ್ಕ್ಸ್ ಇದರಿಂದನೇ ನೀವು ಸ್ಕೋರ್ ಮಾಡ್ಬೋದು. ಬಟ್ ಆ ಒಂದು ಸ್ಟ್ರಾಟಜಿನ ಯೂಸ್ ಮಾಡಬೇಕು. ಹಾಗಾದ್ರೆ ಈಗ ಫೌಂಡೇಶನ್ ಕ್ಲಾಸಸ್ ಅಂತ ಬಂದರೆ, ನಾನು ಕೆಮಿಸ್ಟ್ರಿ 6 ಕ್ಲಾಸಸ್ನ ಆಲ್ರೆಡಿ ಮಾಡಿದ್ದೀನಿ. ಓಕೆನಾ. ಯಾವಾಗ 6 ಕ್ಲಾಸಸ್ನ ಕೆಮಿಸ್ಟ್ರಿ ಮಾಡಿದ್ದೀನಿ. ಸೊ ಈಗ ನಮ್ಮ ಒಂದು ಫೌಂಡೇಶನ್ ಕ್ಲಾಸಸ್ ಅಂತ ಒಂದು ಏನಿದೆ, ಅದು ಯಾವಾಗಿಂದ ಶುರುವಾಗುತ್ತೆ ಅಂದರೆ ಸೋಮವಾರದಿಂದ ಶುರುವಾಗುತ್ತೆ, ಅಂದರೆ ಮಂಡೆಯಿಂದ ಶುರುವಾಗುತ್ತೆ. ಓಕೆನಾ. ಯಾವಾಗಿಂದ? ಸೋಮವಾರದಿಂದ ಶುರುವಾಗುತ್ತೆ. ಸೊ ಈಗ ಮಂಡೆಯಿಂದ ಶುರುವಾದರೆ ಫಸ್ಟ್ ಯಾವ್ದ್ರಲ್ಲಿ ನಡೆಯುತ್ತೆ? ಕೆಮಿಸ್ಟ್ರಿಯಲ್ಲಿ ನಡೆಯುತ್ತೆ. ಫಸ್ಟು ಕೆಮಿಸ್ಟ್ರಿ ನಡೆಯುತ್ತೆ. ಅದಾದಮೇಲೆ ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದರೆ ಬಯೋ ಅಂತ ಕರಿತೀವಿ. ಬಯೋ ಆರ್ ಫಿಸಿಕ್ಸ್, ನೀವು ಯಾವ್ದು ಹೇಳ್ತೀರೋ ಅದನ್ನು ತೊಗೊಬರ್ತೀವಿ. ಓಕೆನಾ. ಫಸ್ಟ್ ಯಾವ್ದು ಬೇಕು? ಬಯೋ ಅಂತ ಫಿಸಿಕ್ಸ್, ಬಯೋ ಆದರೆ ಬಯೋ, ಫಿಸಿಕ್ಸ್ ಆದರೆ ಫಿಸಿಕ್ಸ್. ನನಗೆ ವೀಡಿಯೋ ಹೇಳ್ದಾಗ ಕಮೆಂಟ್ ಮಾಡ್ತೀನಿ. ನೀವು ಯಾರು ಜಾಸ್ತಿ ಯಾವ್ದು ಹೇಳಿರ್ತೀರಾ ಅದನ್ನು ಫಸ್ಟು ಮಾಡ್ತೀವಿ. ಓಕೆನಾ. ಸೊ ಬಯೋ ಆದರೆ ಬಯೋ ಮಾಡಿ ಹೇಳಿ, ಫಿಸಿಕ್ಸ್ ಆದರೆ ಫಿಸಿಕ್ಸ್ ಹೇಳಿ. ನೀವು ಯಾವ್ದು ಹೇಳ್ತೀರಾ, ಅಥವಾ ಇವಾಗೆ ಕಮೆಂಟಲ್ಲಿ ತಿಳಿಸ್ಬಿಡಿ. ಸೆಕೆಂಡ್ನೇದು ಯಾವ್ದು ಬೇಕು? ಬಯೋ ಬೇಕೋ ಫಿಸಿಕ್ಸ್ ಬೇಕಂತ. ನಾನು ಕೆಮಿಸ್ಟ್ರಿನ 6 ಲೆಕ್ಚರ್ಸ್ ಫಿನಿಶ್ ಮಾಡಿದ್ದೀನಿ. ಓಕೆನಾ. ಇನ್ನೂ ಒಂದು 4 ಲೆಕ್ಚರ್ಸ್ ಮಾತ್ರ ಬಾಕಿ ಇರೋದು. ಅದನ್ನು ಮಾಡಿದ್ರೆ ಕೆಮಿಸ್ಟ್ರಿ ಕಂಪ್ಲೀಟ್ ಆಗುತ್ತೆ. ಓಕೆನಾ. ಫಸ್ಟು ಕೆಮಿಸ್ಟ್ರಿ ಆಯಿತು, ಬಯೋ ಆಯಿತು, ಫಿಸಿಕ್ಸ್ ಆಯಿತು. ಈಗ ನೆಕ್ಸ್ಟು ಇನ್ನೇನಪ್ಪ ಅಂತಂದರೆ GK ಅಥವಾ GS ಅಂತ ಕರಿತೀವಿ.
ಓಕೆನಾ. GK/GSನ ನಾನು ಎಕ್ಸಾಮ್ ಹತ್ರ ಇದ್ದಾಗ ಕಂಪ್ಲೀಟ್ ಮಾಡ್ಕೊಡ್ತೀನಿ. ಅದಕ್ಕೆ ಮುಂಚೆ ನಾನು ಕರೆಂಟ್ ಅಫೇರ್ಸ್ನ ನಿಮಗೆ ಕ್ಲಾಸಸ್ ಮಾಡಿರ್ತೀವಿ. ಓಕೆನಾ. ಇದೆಲ್ಲ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಆಗುತ್ತೆ, ಯಾರು ಕರೆಂಟ್ ಅಫೇರ್ಸ್ ಕ್ಲಾಸಸ್. ಓಕೆನಾ. ಸೊ ಇದು ಕರೆಂಟ್ ಅಫೇರ್ಸ್ ಕ್ಲಾಸಸ್ಸಿಂದನೇ ನಿಮಗೆ ಮೆಜಾರಿಟಿ ಒಂದು ಕ್ವಶನ್ಸ್ ಬರುತ್ತೆ. ಅದು ಬಿಟ್ಟರೆ ನೆಕ್ಸ್ಟ್ GKಯಿಂದ ಸ್ವಲ್ಪ ಪಾರ್ಟ್ ಬರುತ್ತೆ. GKಲಿ 10ಕ್ಕೆ 10 ಸ್ಕೋರ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆನಾ. GKಲಿ ಯಾಕಂದರೆ ಗ್ರೂಪ್ ಸಿ ಮತ್ತು ಅಲ್ವಾ ಇದು ನಮಗೆ ಈಸಿ ಇರುತ್ತೆ. ಕ್ವಶನ್ಸ್ ಏನಿರುತ್ತೆ ಈಸಿ ಇರುತ್ತೆ, ಡೈರೆಕ್ಟ್ ಇರುತ್ತೆ. ಟೆಕ್ನಿಷಿಯನ್ ಗ್ರೇಡ್ 1ಗೆ ಸ್ವಲ್ಪ ಡಿಫಿಕಲ್ಟ್ ಅನ್ಸ್ಬೋದು. ಅದು ಬಿಟ್ಟರೆ ಗ್ರೇಡ್ 3ಗೆ ಆರಾಮಾಗೇ ಇರುತ್ತೆ. ಓಕೆನಾ. ನಿಮಗೆ ಏನೂ ತೊಂದರೆ ಇರಲ್ಲ. ಓಕೆನಾ. ಸೊ ಇನ್ನು ನೆಕ್ಸ್ಟು ಏನಪ್ಪ ಅಂತಂದರೆ ಬುಕ್ಸ್ ಬಗ್ಗೆ ಮಾತಾಡ್ತೀವಿ. ನನಗೆ ಅವತ್ತಿಂದ ಸ್ಟೂಡೆಂಟ್ಸ್ ಮೆಸೇಜ್ ಮಾಡ್ತಿರೋರಾಗಲಿ ಕಾಲ್ ಮಾಡ್ತಿರೋರಾಗಲಿ ಸ್ಟೂಡೆಂಟ್ಸ್ ಏನಕ್ಕೆ ಇದು ಮಾಡಿದ್ರು ಅಂದರೆ, ಸರ್ ಬುಕ್ಸ್ ಹೇಳಿ ಸರ್ ಯಾವ್ದು ಓದಬೇಕು, ಬುಕ್ಸ್ ಹೇಳಿ ಸರ್ ಯಾವ್ದು ಓದಬೇಕು. ನಾವು ಇಂಡಿಯಾದಲ್ಲಿ ಎಷ್ಟೊಂದು ಒಳ್ಳೆ ಬುಕ್ಸ್ ಇದೆ. ಓಕೆನಾ. ಎಲ್ಲ ಬುಕ್ಸು ಒಳ್ಳೆಯ ಬುಕ್ಸೇ ಇದೆ. ಓಕೆನಾ. ಎಲ್ಲತ್ರಗೂ ಕಂಟೆಂಟ್ ಇದ್ದೇ ಇರುತ್ತೆ. ಬಟ್ ಬುಕ್ ಪೂರ್ತಿ ಓದಿದ್ರೆ ನಾವು ಪಾಸ್ ಆಗ್ತೀವಿ ಅನ್ನೋದು ಸುಳ್ಳು. ಬುಕ್ನ ಪೂರ್ತಿ ಓದಿದ್ರೆ ನಾವು ಪಾಸ್ ಆಗ್ತೀವಿ ಅನ್ನೋದು ಸುಳ್ಳು. ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದ ನಮ್ಮ ಇಡೀ ಇಂಡಿಯಾದಲ್ಲೇ ಒಂದೇ ಒಂದು ಬುಕ್ಕು ಅಂದರೆ ಒಂದೇ ಒಂದು ಡಾಕ್ಯುಮೆಂಟು ಅದು ಬೆಸ್ಟು, ಅದು ಫುಲ್ಲು ನಿಮಗೆ ಪಾಸ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದರೆ ಯಾವುದೇ ಗೌರ್ಮೆಂಟ್ ಎಕ್ಸಾಮ್ ಆಗಲಿ ಹತ್ರದಾದಂಥ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ಸ್. ಓಕೆನಾ. ನಿಮಗೆ ಬೆಸ್ಟ್ ಬುಕ್ಕು ಯಾವುದಂತಂದರೆ ಪ್ರೀವಿಯಸ್ ಇಯರ್ ಕ್ವಶನ್. ಅದು ಬಿಟ್ಟರೆ ಇಂಡಿಯಾದಲ್ಲಿ ಬೆಸ್ಟ್ ಬುಕ್ಕು ಅಂದರೆ ಪಾಸ್ ಆಗಬೇಕು ಅನ್ನೋದಕ್ಕೆ, ಅದು ಪೂರ್ತಿ ಓದಿದ್ರೆ ನಾನು ಪಾಸ್ ಆಗ್ತೇನೆ ಅನ್ನೋದಕ್ಕೆ ಬೆಸ್ಟ್ ಬುಕ್ಕು ಇಂಡಿಯಾದಲ್ಲಿ ಯಾವುದಪ್ಪ ಅಂದರೆ PYQ ಮಾತ್ರ. ಇನ್ನು ಮಿಕ್ಕಿದ ಬುಕ್ಸ್ ಎಲ್ಲ ಇದ್ದಾವೆ, ಇಲ್ಲ ಅಂತಲ್ಲ. ಬಟ್ ಆ ಬುಕ್ ಕಂಪ್ಲೀಟಾಗಿ ಹೋದರೆ ನಾನು ಪಾಸ್ ಆಯ್ತೀನಿ ಅನ್ನೋ ಗ್ಯಾರಂಟಿ ನಾವಂತೂ ಕೊಡಲ್ಲ. ಓಕೆನಾ. ಯಾಕಂದರೆ ನಾವು ಇಲ್ಲಿ ಸೆಲೆಕ್ಟಿವ್ ರೀಡಿಂಗ್ ಮಾಡಬೇಕು. ಈ ಫುಲ್ಲು ಬುಕ್ ಓದ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಕ್ವಶನ್ಸ್ ಬಂದಿಲ್ಲ ಅಂತ ಅಂದರೆ ನಮಗೆ ಹೇಗೆ ಅರಿವಿರಬೇಕು, ಕ್ವಶನ್ಸ್ ಹೇಗೆ ಕೇಳ್ತೀರ ಅಂತ ಅದ್ರ ಅರಿವಿರಬೇಕಲ್ವಾ. ಸೊ ಅದೊಂದು ಗೊತ್ತಿರಬೇಕು. ಸೊ ನಮಗೆ PYQ ಗೊತ್ತಿರಲೇಬೇಕು, ಅಥವಾ PYQನ ನಾವು ಮಾಡಿರಬೇಕು. ಮಾಡಿಲ್ಲ ಅಂತಂದರೆ ನಾವು ಫೇಲ್ ಆಗೋ ಚಾನ್ಸಸ್ಸು ಜಾಸ್ತಿ. ಪಾಸ್ ಆಗೋದಿರಲಿ, ಫೇಲ್ ಆಗೋ ಚಾನ್ಸಸ್ ಏನಿರುತ್ತೆ ಜಾಸ್ತಿ ಇರುತ್ತೆ. ಓಕೆನಾ. ಇದು ನಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ. ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಆಗಿರ್ಬೋದು, ನೀವು UPSCಯಿಂದ ಇಟ್ಟು ಗ್ರೂಪ್ D ಗಂಟೆ ಹೋಗಿ ಈ PYQ ಇಲ್ದಲೆ ನೀವು ಯಾವ ಎಕ್ಸಾಮಲ್ಲೂ ಏನೂ ಮಾಡೋಕ್ಕಾಗಲ್ಲ. ಬೇಕಾದ್ರೆ ನೀವು ಟಾಪರ್ಸ್ ಅಪ್ರೋಚ್ ನೋಡಿರ್ಬೋದು, ಅವ್ರು ಏನು ಹೇಳಿರ್ತಾರೆ ಅದನ್ನಾದರೂ ಫಾಲೋ ಮಾಡಿ, ಸರಿನಾ. ಅವರು ಕೂಡ ಒಬ್ಬರು ಟಾಪರನ್ನು ನೀವು PYQ ನೋಡಬೇಡಿ ಅಂತ ಯಾರು ಅನ್ನಲ್ಲ. ಓಕೆನಾ. ಸೊ ಇದಿಷ್ಟು ನಾನು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದು. ಫೌಂಡೇಶನ್ ಕ್ಲಾಸಸ್ ಹೀಗೆ ನಡೆಯುತ್ತೆ. ಫಸ್ಟು ಕೆಮಿಸ್ಟ್ರಿ, ಆಮೇಲೆ ಬಯೋ ಫಿಸಿಕ್ಸ್ ನೀವು ಹೇಗೆ ಕಮೆಂಟ್ ಮಾಡ್ತಿದ್ದೀರ ಆ ಥರ. ಅದಾದಮೇಲೆ GK ಮತ್ತು ಕರೆಂಟ್ ಅಫೇರ್ಸ್ ತೊಗೊಬರ್ತೀನಿ. ಕರೆಂಟ್ ಅಫೇರ್ಸು ಜಾನ್ವರಿಯಿಂದ ತೊಗೊಬರ್ತೀನಿ. ಓಕೆನಾ. ಜಾನ್ವರಿಯಿಂದ ಅಕ್ಟೋಬರ್ ಗಂಟ. ಓಕೆನಾ. ಜಾನ್ವರಿಯಿಂದ ಸೆಪ್ಟೆಂಬರ್ ಅಥವಾ ಆಗಸ್ಟ್ ಎಂಡ್ ಗಂಟೆ ಏನಾಗಿರುತ್ತೆ ಅದು ಪೂರ್ತಿ ಕರೆಂಟ್ ಅಫೇರ್ಸು ನಮ್ಮ ಚಾನಲ್ದಲ್ಲೇ ನಿಮಗೆ ಕನ್ನಡದಲ್ಲಿ ಇರುತ್ತೆ. ಓಕೆನಾ. ಸೊ ಈಗ ನೀವು ಮ್ಯಾಥ್ಸ್ಗೆ ಏನಪ್ಪ ಮಾಡೋದಂತಂದರೆ, ಮ್ಯಾಥ್ಸ್ ವಿತ್ ಸಾಯಿ ಅಂತ ಯೂಟ್ಯೂಬ್ ಚಾನಲ್ ಇದೆ. ನೀವು ದಯವಿಟ್ಟು ಅಲ್ಲಿ ಹೋಗಿ ಈಸ್ ಅ ಗುಡ್ ಫ್ಯಾಕಲ್ಟಿ ಅಂತಲೇ ಅನ್ಬೋದು. ಓಕೆನಾ. ಹಿ ಹ್ಯಾಸ್ ಕ್ಲಿಯರ್ಡ್ ಅವರು ಸೆವರಲ್ ಎಕ್ಸಾಮ್ಸ್ನ ಬ್ಯಾಂಕಿಂಗಿಂದ ಹಿಡಿದು NTPC CGL ಔಟ್ ಆಫ್ ಔಟ್ ಮ್ಯಾಥ್ಸ್ ತೆಗೆದಿದ್ದಾರೆ. ಬೆಸ್ಟ್ ಫ್ಯಾಕಲ್ಟಿ ನಮ್ಮ ಕರ್ನಾಟಕದಲ್ಲಿ ಅಡ್ವಾನ್ಸ್ ಮ್ಯಾಥ್ಸ್ಗೆ ಅಂತ ನಾನು ಹೇಳ್ಬೋದು. ಓಕೆನಾ. ಸೊ ಅವ್ರ ಕ್ಲಾಸಸ್ನ ನೀವು ರೆಫರ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟು ನಾನು ಏನು ಹೇಳ್ಬೇಕಂತಂದರೆ, ಒಂದು ಬೆಸ್ಟು ನಿಮಗೆ ಇದನ್ನು ಯಾರೂ ಹೇಳಿರಲ್ಲ. ಓಕೆನಾ. ಕರ್ನಾಟಕದಲ್ಲೇ ಯಾರು ಕೂಡ ನಿಮಗೆ ಇದನ್ನು ತಿಳಿಸಿರಲ್ಲ. ನಾನು ಏನು ಹೇಳಿದೆ, ಬೆಸ್ಟ್ ಬುಕ್ ಯಾವುದಪ್ಪ ಅಂತಂದರೆ PYQ ಅಂದರೆ ಏನು? P ಫಾರ್ ಪಿಕಾಕ್, Y ಫಾರ್ ಯಾಕ್, Q ಫಾರ್ ಕ್ವೀನ್ ಅಲ್ಲ. P ಫಾರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಓಕೆನಾ. ಈ ಒಂದು ಕ್ವಶನ್ ಪೇಪರ್ನ ನಾವೇನು ಮಾಡಬೇಕಪ್ಪ ಅಂತಂದರೆ ನೋಡಬಾರ್ದು, ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡಬೇಕು. ಓಕೆನಾ. ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡಬೇಕು. ಅದನ್ನು ಹೇಗೆ ಮಾಡಬೇಕು? ನಾವು ಒಂದು ಕ್ವಶನ್ನ ತಗೊಂಡು ಸುಮ್ಮನೆ ಅದಕ್ಕೆ ಓದ್ಬಿಟ್ಟು ಅದನ್ನು ಆನ್ಸರ್ ಉತ್ತರಿಸೋದಲ್ಲ. ಅದಕ್ಕೆ ಒಂದು ಕೀ ಟರ್ಮಿನಾಲಜಿ ಇರುತ್ತೆ, ಒಂದು ಕೀ ಕಾನ್ಸೆಪ್ಟ್ನ ಹುಡುಕಬೇಕು. ಓಕೆನಾ. ಒಂದು ಕೀ ಕಾನ್ಸೆಪ್ಟ್ನ ಹುಡುಕಬೇಕು. ಅದಾದಮೇಲೆ ಅಲ್ಲಿ ಯಾವೊಂದು ಕಾನ್ಸೆಪ್ಟ್ಸು ಯಾವ ಥರ ರಿಪೀಟ್ ಆಗ್ತಿದೆ, ಯಾವೊಂದು ಕಾನ್ಸೆಪ್ಟ್ಸು ಹೇಗೆ ರಿಪೀಟ್ ಆಗ್ತಿದೆ, ಮತ್ತು ಯಾವ ರೀತಿ ವೆರೈಟಿ ಆಫ್ ಆಸ್ಕಿಂಗ್ ಕ್ವಶನ್, ಯಾವ ರೀತಿಯಾಗಿ ಅದನ್ನು ಕ್ವಶನ್ಸ್ ಕೇಳ್ತಾರೆ ಅದು ನಮಗೆ ಗೊತ್ತಿರಬೇಕು. ಓಕೆನಾ. ನನ್ನ ಅನಾಲಿಸಿಸ್ ಅಂದರೆ ನೀವು ಪ್ರೀವಿಯಸ್ ವೀಡಿಯೋದಲ್ಲಿ ಗ್ರೂಪ್ ಡಿಲ್ ಹೇಗೆ ಮಾಡಿದ್ದೀನಿ ನೋಡಿ ಆ ಥರ ಇರಬೇಕು. ಓಕೆನಾ. ಸೊ ಇದಕ್ಕೋಸ್ಕರನೇ ನಮ್ಮ ಸ್ಟೂಡೆಂಟ್ಸ್ಗೆ ಯಾವುದೇ ಥರ ಕೊರತೆ ಆಗಬಾರ್ದು ಅಂತ ನಾನೊಂದು ಹೊಸ ಇನಿಷಿಯೇಟಿವ್ನ ಪ್ರಾರಂಭ ಮಾಡ್ತಿದ್ದೀನಿ. ಅದುವೇ ಮಂಡೆಯಿಂದನೇ ಪ್ರಾರಂಭ ಆಗುತ್ತೆ. ನಿಮಗೆ ಡೈಲಿ ಅರ್ಲಿ ಮಾರ್ನಿಂಗ್ 7 to 8 o'clock ಗಂಟ ಆ ಕ್ಲಾಸಸ್ ಇರುತ್ತೆ. ಪ್ರತಿದಿನ ಮಿಸ್ಸೇ ಇಲ್ಲ. RRB ಗ್ರೂಪ್ ಟೆಕ್ನಿಷಿಯನ್ ಎಕ್ಸಾಮ್ ಆಗೋವರೆಗೂ. ಓಕೆನಾ. ಅರ್ಲಿ ಮಾರ್ನಿಂಗ್ 7 to 8 ಇರುತ್ತೆ. ಅದುವೇ ವಿ ಆರ್ ಇಂಟ್ರೊಡ್ಯೂಸಿಂಗ್ ಅ ಹೊಸ ಕೋರ್ಸ್. ಯಾವುದಪ್ಪ ಅಂತಂದರೆ ಮಸ್ತ್ ಮಗ ಶೋ ಅಂತ. ಓಕೆನಾ. ಏನಂತ ಕರಿತೀವಿ? ಮಸ್ತ್ ಮಗ ಶೋ ಅಂತ ಕರಿತೀವಿ. ಈ ಮಸ್ತ್ ಮಗ ಶೋ ಅಲ್ಲಿ ಏನು ಮಾಡ್ತೀವಪ್ಪ ಅಂದರೆ ನಾವು ಡೈಲಿ 10 to 15 PYQಸ್ನ ಡಿಸ್ಕಸ್ ಮಾಡ್ತೀವಿ. ಓಕೆನಾ. ಸೊ ಎಕ್ಸಾಮ್ ಇನ್ನು 2 ತಿಂಗಳು ಬಾಕಿ ಇದಲ್ವಾ, ಹಾಗಾದರೆ ಎಷ್ಟಾಗುತ್ತಪ್ಪ ಅಂತಂದರೆ 10 ದಿನಕ್ಕೆ 100 PYQ ಆಗುತ್ತೆ. ಇನ್ನು
2 ತಿಂಗಳು ಅಂತ ಅಂದರೆ 60 ದಿನ ಅಂತ ಎಷ್ಟಾಗುತ್ತೆ 600 PYQs ಆಗುತ್ತೆ ಓಕೆನಾ. ಸೊ ಈಗ 600 PYQ ನಾವು 200-300 PYQs ನೋಡಿದಾಗೇ ನಮಗೆ ಒಂದು ಕ್ಲಿಯರ್ ಐಡಿಯಾ ಬರುತ್ತೆ. ಇನ್ನು 600 PYQs ಅರ್ಥ ಮಾಡ್ಕೊಳ್ಳೋದಾದರೆ ನೀವೇನಾಗ್ಬೋದು, ನೀವು ಒಂಥರ ಕಾಂಕ್ರೀಟ್ ಅಥವಾ ಪ್ರೋ ಅಂತಲೇ ಕರಿಬೋದು ಓಕೆನಾ. ಡೈಲಿ ನೋಡೋರ್ಗೆ ಮಾತ್ರ ನೀವು ಡೈಲಿ ನೋಡಬೇಕು ಓಕೆನಾ. ಡೈಲಿ ಕ್ಲಾಸಸ್ ನೋಡಿ ಅನಾಲಿಸಿಸ್ ಮಾಡಿ, ಬಟ್ ನೋಡ್ಬಿಟ್ಟು ಬಿಡೋದಲ್ಲ, ಟೆಲಿಗ್ರಾಮ್ಗೆ ಹೋಗಿ PPTನ ಡೌನ್ಲೋಡ್ ಮಾಡಿಕೊಂಡು ಅದನ್ನು ರಿವಿಷನ್ ಮಾಡಬೇಕು ಓಕೆನಾ. ಅದನ್ನು ರಿವಿಷನ್ ಮಾಡಬೇಕು. ಇನ್ ಕೇಸ್ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಒಂದು ಬುಕ್ಕಲ್ಲಿ ಅದನ್ನು ಬರೀಬೇಕು, ನಮಗೆ ಗೊತ್ತಾಗಿಲ್ಲ, ನನಗೆ ಗೊತ್ತಿಲ್ಲದೆ ಇರೋದು ಟಾಪಿಕ್ಕು, ನಾನು ಮಿಸ್ಟೇಕ್ ಮಾಡ್ತೀನಿ ಇಲ್ಲಿ ಅಂತ ಓಕೆನಾ. ಸೊ ಅದಕ್ಕೋಸ್ಕರ ನಾವು ಹೊಸ ಕೋರ್ಸ್ ಇದು ಮಸ್ತ್ ಮಗ ಶೋ ಅಂತ. ಈ ಶೋ ಅಥವಾ ಒಂದು ಇನಿಷಿಯೇಟಿವ್ ಇಷ್ಟ ಆಗಿದ್ರೆ ಕಮೆಂಟಲ್ಲಿ ನಮಗೆ ತಿಳಿಸಿ ಓಕೆನಾ. ಕಮೆಂಟಲ್ಲಿ ತಿಳಿಸಿ, ಎಸ್ ಅಂತಾದರೂ ಕಮೆಂಟ್ ಮಾಡಿ ಅಥವಾ ಹಾರ್ಟ್ ಅಂತಾದರೂ ಕಮೆಂಟ್ ಮಾಡಿ ಓಕೆನಾ. ದಯವಿಟ್ಟು ನಿಮ್ಮ ಒಪಿನಿಯನ್ ನನಗೆ ತುಂಬ ಇಂಪಾರ್ಟೆಂಟ್ ಸರಿನಾ. ಆದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಸ್ಟೂಡೆಂಟ್ಸ್ ಏನು ಹೇಳ್ತಿದ್ರು, ಸರ್ ಕನ್ನಡ ಮತ್ತು ಇಂಗ್ಲೀಷು ಅದು ಸ್ವಲ್ಪ ಇದಕ್ಕೆ ಹೇಳಿ ಹಂಗೆ ಹೇಳಿ ಅಂತ ಹೇಳ್ತಿದ್ರು ಓಕೆನಾ. ನಿಮ್ಮ ಏನೇ ಕೊರತೆ ಇದ್ದರೂ ನೀವೇನು ಮಾಡಿ ಇವತ್ತು ನನಗೆ ತಿಳಿಸಿ, ನಿಮಗೆ ಹೇಗೆ ಕ್ಲಾಸಸ್ ಹೇಗೆ ಬೇಕು ಓಕೆನಾ. ಕ್ಲಾಸಸ್ ಏನು ಬೇಕು, ಹೇಗಿರಬೇಕು ಕ್ಲಾಸಸ್ಸು, ಸ್ಲೋ ಬೇಕಾ, ಫಾಸ್ಟ್ ಬೇಕಾ, ಅಥವಾ ನಿಮಗೆ 5ರಿಂದ 6 ಕ್ಲಾಸಲ್ಲಿ ಕಂಪ್ಲೀಟ್ ಇದು ಮುಗಿಸ್ಬಿಡ್ಬೇಕಾ, ಹೇಗೆ ಬೇಕು ನಿಮಗೆ ಕಂಪ್ಲೀಟಾಗಿ ತಿಳಿಸಿ ಓಕೆನಾ. ನನಗೇನು ಪ್ರಾಬ್ಲಮ್ ಇಲ್ಲ, ಒಂದೊಂದು 2 ಅವರ್ ವೀಡಿಯೋ ಮಾಡಿಬಿಟ್ಟು 5 ವೀಡಿಯೋದಲ್ಲಿ ನಾನು ಇಡೀ ಕಂಪ್ಲೀಟ್ ಚಾಪ್ಟರ್ನ ಮುಗಿಸ್ಬಿಡ್ಬೋದು, ಬಟ್ ಆ ಥರ ಮಾಡಬಾರ್ದು ಓಕೆನಾ. ಸೊ ನಿಮಗೆ ಮತ್ತು ಕನ್ನಡ ಯೂಸ್ ಮಾಡಿ ಸರ್ ಅಂತ ಕೇಳ್ತಿದ್ರೆ, ಸೊ ಕನ್ನಡದಲ್ಲಿ ನೋಟ್ಸ್ ಬೇಕಾ ಅದನ್ನು ಕೂಡ ನನಗೆ ಹೇಳಿ ಓಕೆನಾ. ಸೊ ನಿಮ್ಗೆ ಏನೇ ಕ್ವಾರೀಸ್ ಅಂತ ಅಂದರೆ ನಿಮ್ಗೆ ಏನೇ ಒಂದು ಡೌಟ್ಸ್ ಆಗಿರಲಿ, ಏನೇ ಇರಲಿ ದಯವಿಟ್ಟು ನನಗೆ ಶೇರ್ ಮಾಡಿ. ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಕಮೆಂಟ್ ಮಾಡೋಕ್ಕೆ ಮುಜುಗರ ಆಗ್ತೈತೆ, ಹೆಸಿಟೇಷನ್ ಆಗ್ತೈತೆ ಅಂತಂದರೆ ದಯವಿಟ್ಟು ಈ ನಂಬರ್ಗೆ ಮೆಸೇಜ್ ಆದರೂ ಮಾಡಿ 9164864502 ಓಕೆನಾ. ಈ ಒಂದು ಕೋರ್ಸು ಮಂಡೆಯಿಂದ ಲಾಂಚ್ ಆಗ್ತಿದೆ. ಮಂಡೆಯಿಂದ ನಿಮಗೆ ಕೆಮಿಸ್ಟ್ರಿ ಕ್ಲಾಸಸ್ ಐತಲ್ವಾ, ಈ ಕೆಮಿಸ್ಟ್ರಿ ನಾನು ಆಗಲೇ 6 ಕ್ಲಾಸಸ್ ಮಾಡಿದ್ದೀನಿ. ಸೊ ಫಸ್ಟು 6 ಡೇಸ್ ಏನು ಮಾಡಿ, ಆ ಫಸ್ಟು 6 ಡೇಸು ಕೆಮಿಸ್ಟ್ರಿ ಕ್ಲಾಸಸ್ನ ಕೇಳಿ. ಇನ್ನು ನೆಕ್ಸ್ಟು 7th ಡೇಯಿಂದ ನಾನು 7th ಕ್ಲಾಸ್ನ ಪ್ರಾರಂಭ ಮಾಡ್ತೀನಿ ಓಕೆನಾ. ಸೊ ಈ ಮಂಡೆಯಿಂದ ಯಾವ್ದು ಶುರು ಆಗುತ್ತೆ ಫಸ್ಟ್ ಅಂತಂದರೆ ಮಸ್ತ್ ಮಗ ಶೋ ನಿಮಗೆ ಮಂಡೆಯಿಂದ ಶುರು ಆಗುತ್ತೆ ಓಕೆನಾ. ಸೊ ಈ ಒಂದು ನಂಬರ್ಗೆ ನೀವು ವಾಟ್ಸಪ್ ಆದರೂ ಮಾಡಿ ಓಕೆನಾ, ಅಥವಾ ಕಮೆಂಟಲ್ಲಾದರೂ ತಿಳಿಸಿ, ಒಟ್ಟಿನಲ್ಲಿ ತಿಳಿಸಿ ನನಗೆ. ಯಾಕಂದರೆ ಒಂದು ಹೊಸದು ಶುರು ಮಾಡ್ತಿದ್ದೀವಿ, ಈಗ ಶುರು ಮಾಡಾದ್ಮೇಲೆ ಎಡಿಟ್ ಮಾಡೋಕ್ಕಿಂತ ಮುಂಚೆ ನಾವೇನೋ ಚೇಂಜ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ ಶುರು ಮಾಡ್ಕೊಂಡು ಎಡಿಟ್ ಮಾಡ್ಕೊಂಡು ಏನಾದ್ರು ಚೇಂಜಸ್ ಇದ್ದರೆ ಬದಲಾವಣೆ ಮಾಡ್ಕೊಳ್ಳೋಣ ಅಂತ ನನ್ನ ಅಭಿಪ್ರಾಯ ಓಕೆನಾ. ಸೊ ಏನೇ ಇದ್ರೂ ತಿಳಿಸಿ, ಮತ್ತು ಕರ್ನಾಟಕದಲ್ಲಿ ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಓಕೆನಾ. ನನ್ನ ಆಸೆ ಏನಂತಂದರೆ ಇದು ಎಲ್ಲರಿಗೂ ಮುಟ್ಟಬೇಕು. ಯಾಕಂದರೆ ಕರ್ನಾಟಕದಲ್ಲಿ ನೀವೇ ನೋಡಿದ ಹಾಗೆ ಎಷ್ಟು ಕಡಿಮೆ ಗೊತ್ತಾ, ತುಂಬ ಅಂದರೆ ತುಂಬ ಕಡಿಮೆ ಕ್ಲಾಸಸ್ ಮಾಡೋದು. ಸೊ ದಯವಿಟ್ಟು ಈ ಒಂದು ಇನಿಷಿಯೇಟಿವ್ ಅಥವಾ ಮಸ್ತ್ ಮಗ ಇನಿಷಿಯೇಟಿವ್ ಅಂತ ಏನಾದ್ರು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಇದನ್ನು ಶೇರ್ ಮಾಡಿ ಓಕೆನಾ. ಸೊ ಇದು ಕಂಪ್ಲೀಟ್ಲಿ ಏನಾಗಿರುತ್ತೆ ಅಂದರೆ ಪ್ಯೂರ್ RRB ಕ್ಲಾಸಸ್ ಆಗಿರುತ್ತೆ. ಇದನ್ನು ಲೋಕೋ ಪೈಲಟ್ಗಾಗಿರ್ಬೋದು ಅಥವಾ ಗ್ರೂಪ್ ಡಿಗಾಗಿರ್ಬೋದು, ನೆಕ್ಸ್ಟ್ NTPCಗಾದರೂ ನೀವು ಈ ಒಂದು ಸೈನ್ಸ್ ಕ್ವಶನ್ಸ್ನ ಯೂಸ್ ಮಾಡ್ಬೋದು ಓಕೆನಾ. ಸೊ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಓಕೆನಾ. ಸಬ್ಸ್ಕ್ರೈಬ್ ಮಾಡಿ, ಮತ್ತು ಎಲ್ಲ ನಿಮ್ಮ RRB ಯಾರ್ಯಾರು ಓದ್ತಿದ್ದಾರೆ ಆ ಒಂದು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟು ನಾನು ಸೋಮವಾರದಿಂದ ಮತ್ತೆ ಮಸ್ತ್ ಮಗ ಶೋ ಅಲ್ಲಿ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿ ನಾವು ಕಂಪ್ಲೀಟ್ ಸೈನ್ಸ್ ಕ್ವಶನ್ಸ್ನ ಯಾವಾಗಲೂ ಕೂಡ ಡಿಸ್ಕಸ್ ಮಾಡ್ತಿರೋಣ ಓಕೆನಾ. ನಾನ್ ಸ್ಟಾಪು. ಇಲ್ಲಿ ಇದೊಂದು ಟಾರ್ಗೆಟ್ ಅಂತ ಅಂದ್ಕೊಳ್ಳಿ, ಚಾಲೆಂಜ್ ಇದು ಓಕೆನಾ. ಇದೊಂದು ಚಾಲೆಂಜು ಯಾವಾಗಪ್ಪ ಅಂತಂದರೆ ನಿಮಗೆ ಎಕ್ಸಾಮ್ ಆಗೋ ಗಂಟನು ಇನ್ನೇನು ಒಂದು ವಾರ ಐತೆ ಸರ್ ಎಕ್ಸಾಮ್ಗಿಂತ ಮುಂಚೆ ಅನ್ನೋಗೆ 5 ಡೇಸ್ ಮಾಡಿ ನಾವು ನಿಲ್ಲಿಸಿರ್ತೀವಿ ಸರಿನಾ. ಅಲ್ಲಿ ಗಂಟೆ ಇದೊಂದು ಚಾಲೆಂಜು. ನೀವು ಎಷ್ಟು ಮಟ್ಟಿಗೆ ಮಾಡ್ತೀರಾ, ಮತ್ತು ಪ್ರತಿದಿನ ಅಟೆಂಡೆನ್ಸ್ ಇರುತ್ತೆ. ಯಾರು ಲಾಸ್ಟ್ ಗಂಟೆ ಇರ್ತಾರೋ ಅವ್ರಿಗೆ ನನ್ನ ಕಡೆಯಿಂದ ಒಂದು ಬುಕ್ ಸಿಗುತ್ತೆ ಓಕೆನಾ. ಯಾವ ಬುಕ್ ಅಂತಲ್ಲ, ಅದು ನಿಮಗೆ ಎಜುಕೇಷನ್ಗೆ ಹೆಲ್ಪ್ ಆಗೋಂಥ ಒಂದು ಬುಕ್ಕು, ಒಂದು ಟಾಪ್ ಬುಕ್ ನಮ್ಮ ಕರ್ನಾಟಕದಲ್ಲಿ ಅಂತ ಅನ್ಬೋದು. ನಿಮಗೆ ಯಾವುದಕ್ಕೂ ಕಾಂಪಿಟೇಟಿವ್ ಓದೋದೇ ನನ್ನ ಕಡೆಯಿಂದ ಒಂದು ಬುಕ್ ಸಿಗುತ್ತೆ, ಕನ್ನಡ ಮೀಡಿಯಮಲ್ಲೇ ಸಿಗುತ್ತೆ ಓಕೆನಾ. ಸೊ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮಗೆ ಇನಿಷಿಯೇಟಿವ್ ಆಗಿದ್ದರೆ ಏನಾದರೂ ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಓಕೆನಾ.